ರಕ್ತದಲ್ಲಿ ಎಷ್ಟೇ ಸಕ್ಕರೆ ಅಂಶ ಹರಿತಾ ಇದ್ರೂ ಅದನ್ನು ಸೆಲ್ ಒಳಗೆ ಕಳಿಸಿ ಆ ಸೆಲ್ ಅದನ್ನು ಬಳಸ್ಕೊಳ್ಳೋಕ್ಕೆ ನೋಡ್ಕೊಳ್ಳೋದು ಇನ್ಸುಲಿನ್ ಕೆಲಸ. ಇನ್ಸುಲಿನ್ ಉತ್ಪತ್ತಿಯೇ ಇಲ್ಲ ಅಂದರೆ ಇನ್ಸುಲಿನ್ ಪ್ರಮಾಣನೇ ಕಡಿಮೆ ಇದೆ ಅಂದಾಗ ಆಗಲೂ ಕೂಡ ಸಕ್ಕರೆ ಅಂಶ ರಕ್ತದಲ್ಲೇ ಉಳ್ಕೊಂಡು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಕೆಲವು ಸರಿ ಏನಾಗುತ್ತೆ, ಇನ್ಸುಲಿನ್ ಅಂಶ ಇದೆ, ಇನ್ಸುಲಿನ್ ಇದೆ ರಕ್ತದಲ್ಲಿ, ಆದರೆ ಜೀವಕೋಶಗಳು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಯಾವಾಗ ಜೀವಕೋಶಗಳು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇರಲ್ಲ, ಇನ್ಸುಲಿನ್ ಇಂದ ಹೋದಂಥ ಸಿಗ್ನಲ್ ಸರಿಯಾಗಿ ಟ್ರಾನ್ಸ್ಮಿಟ್ ಆಗದೆ ಅದರ ಕೆಲಸ ಸರಿಯಾಗಿ ನಡೀತೆ, ಆಗಲೂ ಕೂಡ ಗ್ಲೂಕೋಸ್ ಒಳಗೆ ಹೋಗಿ ಮೆಟಬಾಲಿಸಮ್ ಆಗಲ್ಲ, ರಕ್ತದಲ್ಲೇ ಉಳ್ಕೊಬಿಡತ್ತೆ. ಸೊ ಅಂಥ ಸಮಯದಲ್ಲೂ ಕೂಡ ನಿಮಗೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಈ ಬೇಸಿಸ್ ಮೇಲೇ ಡಯಾಬಿಟೀಸ್ನ 2 ರೀತಿಯಾಗಿ ಡಿವಿಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಒಂದು ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸಲ್ಲಿ ಇನ್ಸುಲಿನ್ ಉತ್ಪತ್ತಿಯೇ ಆಗ್ತಾ ಇರೋದಿಲ್ಲ ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಆ ಕಾರಣಕ್ಕೆ ಡಯಾಬಿಟಿಸ್ ಬಂದಿರುತ್ತೆ. ಸೊ ಯೂಶಲಿ ಅದು ನಾವು ಚಿಕ್ಕ ಮಕ್ಕಳಲ್ಲಿ, ಅದರಲ್ಲೂ ಆಟೋ ಆ್ಯಂಟಿಬಾಡೀಸ್, ಪ್ಯಾಂಕ್ರಿಯಾಸ್ ಏನು ಸೆಲ್ ಬೀಟಾ ಸೆಲ್ಸ್ ಇದೆ ಅದು ಡಿಸ್ಟ್ರಾಯ್ ಆಗಿದ್ದರೆ, ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇಲ್ಲ ಅಂಥ ಸಮಯದಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲೇ ನಾವು ಸಕ್ಕರೆ ಅಂಶ ಜಾಸ್ತಿ ಇರೋದು, ಗ್ಲೂಕೋಸಲ್ಲಿ ಅಂದರೆ ಬ್ಲಡ್ ಶುಗರ್ ಜಾಸ್ತಿ ಆಗಿರೋವಂಥದ್ದು ನೋಡಿ ಅದರಿಂದ ಆಗುವಂಥ ಅಡ್ಡ ಪರಿಣಾಮಗಳಿಂದ ಮಕ್ಕಳಲ್ಲಿ ತುಂಬ ಅಂದರೆ ವಾಂತಿ ಆಗೋದು, ಡಯಾಬಿಟಿಕ್ ಕಿಟೋಸಿಡೋಸಿಸ್ ಅಂತ ಹೇಳ್ತೀವಿ, ಆ ಥರ ಎಲ್ಲ ಆಗಿ ಅಂಥ ಸ್ಟೇಜಲ್ಲಿ ಬಂದು ಅಡ್ಮಿಟ್ ಆಗಿ ಆಗ ಡಯಾಗ್ನೋಸ್ ಆಗುತ್ತೆ ಅವರಿಗೆ ಟೈಪ್ 1 ಡಯಾಬಿಟಿಸ್ ಇದೆ ಅಂತ ಹೇಳಿ. ಬಟ್ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಟೈಪ್ 2 ಡಯಾಬಿಟಿಸ್. ಅಲ್ಲಿ ಏನಾಗುತ್ತೆ ಅಂತಂದರೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ, ಆದರೆ ಜೀವಕೋಶಗಳು ಅದಕ್ಕೆ ಸ್ಪಂದಿಸ್ತಾ ಇರಲ್ಲ. ಅದನ್ನು ನಾವು ಇಂಗ್ಲೀಷಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಜೀವಕೋಶಗಳು ದೇ ಆರ್ ಶೋಯಿಂಗ್ ಸಮ್ ರೆಸಿಸ್ಟೆನ್ಸ್ ಟು ಇನ್ಸುಲಿನ್ ಆ್ಯಕ್ಷನ್, ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ ಥರ ಆಗಲಿಕ್ಕೆ ಪೆಥೋಜೆನೆಸಿಸ್ ಏನು ಮೇನ್ ಕಾರಣ ಅಂತ ಹೇಳಿದರೆ, ಒಂದು ಈ ಥರದ ಕಾಯಿಲೆಗಳು ಅಂದರೆ ಸಕ್ಕರೆ ಕಾಯಿಲೆ ಅಥವಾ BP ಇದೆಲ್ಲನೂ ಒಂದು ಕಾಯಿಲೆಗಳ ಗುಣ ಸಮೂಹಕ್ಕೆ ಬರುತ್ತೆ. ಅದನ್ನು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕೂಡ ಕರಿತೀವಿ. ಸೊ ಮೆಟಬಾಲಿಕ್ ಸಿಂಡ್ರೋಮ್ನಲ್ಲಿ ನಾವು ಯಾರಿಗಾದರೂ ಮೆಟಬಾಲಿಕ್ ಸಿಂಡ್ರೋಮ್ ಇದೆ ಅಂತ ಡಯಾಗ್ನೋಸ್ ಮಾಡೋದೇ ಆದರೆ ಅವರ ಹೊಟ್ಟೆಯ ಸುತ್ತಳತೆ ಅಂದರೆ ವೇಸ್ಟ್ ಸರ್ಕಂಫರೆನ್ಸ್ ಗಂಡಸರಲ್ಲಿ 40 ಇಂಚಿಗಿಂತ ಹೆಚ್ಚು, ಹೆಂಗಸರಲ್ಲಿ 35 ಇಂಚಿಗಿಂತ ಹೆಚ್ಚು ಇರೋದು ಒಂದು ಕ್ರೈಟೀರಿಯಾ. ಅದ್ರ ಜೊತೆಗೆ ಇನ್ನೂ 4 ಒಟ್ಟು 5 ಕ್ರೈಟೀರಿಯಾ. ಮತ್ತು ಬ್ಲಡ್ ಶುಗರ್ ಲೆವೆಲ್ ಫಾಸ್ಟಿಂಗಲ್ಲಿ 100ಗಿಂತ ಜಾಸ್ತಿ ಇರೋದು, ಪೋಸ್ಟ್ ಪ್ರ್ಯಾಂಡಿಯಲಲ್ಲಿ 140ಗಿಂತ ಜಾಸ್ತಿ ಇರೋದು, ಆವಾಗ ನಾವು ಅದು ಒಂದು ಕ್ರೈಟೀರಿಯಾ ತೊಗೊಳ್ತೀವಿ. ಇನ್ನೊಂದು ಟ್ರೈಗ್ಲಿಸರೈಡ್ಸ್ ಲೆವೆಲ್ 150 mg/dL ಹೆಚ್ಚು ಇದ್ದರೆ, ಮತ್ತು HDL ಕೊಲೆಸ್ಟ್ರಾಲ್ 40 ಅಥವಾ 35 mg/dL ಕಡಿಮೆ ಇದ್ದರೆ, ಅದರ ಜೊತೆಗೆ ನಮ್ಮ ಬ್ಲಡ್ ಪ್ರೆಷರ್ 130/80ಗಿಂತ ಜಾಸ್ತಿ ಇದ್ದರೆ, ಈ ಇಷ್ಟು ಕ್ರೈಟೀರಿಯಾಸಲ್ಲಿ ಎನಿ 3 ಇದ್ದರೆ ಅವರಿಗೆ ಮೆಟಬಾಲಿಕ್ ಸಿಂಡ್ರೋಮ್ ಇದೆ ಅಂತ ಹೇಳ್ತೀವಿ.